ಎಸ್, ಈ ಮಧ್ಯೆ ಮುನಿರತ್ನ ಅವರ ನಡೆ ಏನು? ಬಿಜೆಪಿಗೆ ನಿಷ್ಠೆ ಪ್ರದರ್ಶಿಸಿದ್ದಾರೆ ಶಾಸಕ ಮುನಿರತ್ನ. ನಾವು ಎಲ್ಲಿರ್ತೀವೋ ಅಲ್ಲಿಗೆ ನಿಷ್ಠೆಯಿಂದ ಇರಬೇಕು. ನಾನು ಬಿಜೆಪಿಯ ನಾಯಕ, ಬಿಜೆಪಿಗೆ ವೋಟ್ ಹಾಕುವೆ. ನಾವು ಎಲ್ಲಿರ್ತೀವೋ ಅಲ್ಲಿಗೆ ಕೃತಜ್ಞರಾಗಿರ್ಬೇಕು ಅಂತ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ಗೆ ಮುನಿರತ್ನ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷ ನಿಷ್ಠೆಯನ್ನ ತೋರಿಸ್ತಾ ಇದ್ದಾರೆ ಮುನಿರತ್ನ. ಬಿಜೆಪಿಗೆ ತನ್ನ ನಿಷ್ಠೆ ಅನ್ನೋದನ್ನ ಈ ಮೂಲಕ ಪ್ರದರ್ಶಿಸಿದ್ದಾರೆ ಶಾಸಕ ಮುನಿರತ್ನ. ಮಾಡಿದೀವಿ, ಕಾಯ್ದು ನೋಡ್ರಿ, ಇನ್ನೂ ಸಮಯ ಇದೆಯಲ್ಲ, ನಾವು ಗೆಲ್ತೀವಿ. ಕಾಂಗ್ರೆಸ್ ಶಾಸಕರು ಸಂಪರ್ಕ ಮಾಡಿದ್ರು ಸರ್? ಕಾಯ್ದು ನೋಡ್ರಿ, ಫಲಿತಾಂಶ ಬಂದ್ಮೇಲೆ ಗೊತ್ತಾಗತ್ತೆ. ಈಗ ನೀವು ನಿಮ್ಮ ಇಬ್ಬರು MLA ಇನ್ನೂ ಬಂದಿಲ್ಲ, ನಿಮ್ಮ ಸ್ನೇಹಿತರು ಪ್ರಮುಖವಾಗಿ ನೋಡಿ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿದ್ದೀನಿ. ನನ್ನ ಕೃತಜ್ಞತೆ, ಪಕ್ಷಕ್ಕೆ ನಿಷ್ಠೆಯಾಗಿ ವೋಟ್ ಮಾಡ್ಬೇಕಾರೋದು ನನ್ನ ಧರ್ಮ. ಅದನ್ನು ನಾನು ಪಾಲಿಸ್ತಾ ಇದ್ದೀನಿ. ಬೇರೆದ್ರ ಬಗ್ಗೆ ನಾನು ಚರ್ಚೆ ಮಾಡಿ. ನಿಮ್ಮ ಸ್ನೇಹಿತರು ಪಾಲಿಸ್ತಾರಾ ಅಂತ ಸರ್? ನಾನು ಬೇರೆದ್ರ ಬಗ್ಗೆ ಮಾತಾಡಲ್ಲ. ಕೃತಜ್ಞತೆಯಿಂದ ನಾನು ನನ್ನ ಪಕ್ಷಕ್ಕೆ ವೋಟ್ ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿ. ಈಗ ನಿಮ್ಮ ಸ್ನೇಹಿತರು ಸರ್ ಅವರಿಬ್ಬರನ್ನು ಮಂತ್ರಿ ಸಹ ಮಾಡಿದ್ರು ಬಿಜೆಪಿಯವರು. ನೋಡಿ, ನಾನು ಬೇರೆ ವಿಷಯದ ಬಗ್ಗೆ ಮಾತಾಡಲ್ಲ. ಭಾರತೀಯ ಜನತಾ ಪಾರ್ಟಿ ನನಗೆ ಭಾಳ ಗೌರವದಿಂದ ನೋಡಿದೆ, ಗೌರವದಿಂದ ನಡೆಸ್ಕೊಳ್ತಾ ಇದೆ, ಅಭಿಮಾನದಿಂದ ನೋಡ್ತಾ ಇದೆ. ಆ ಕೃತಜ್ಞತೆ ನಾನು ಬಿಜೆಪಿಗೆ ವೋಟ್ ಮಾಡ್ತೀನಿ. ನೋಡಿ, ನನಗೆ ಯಾವುದು ಗೊತ್ತಿಲ್ಲ. ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬರ್ತಾ ಇದ್ದೀನಿ. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನದ ಬಗ್ಗೆ ಈಗ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ. ಮುನಿರತ್ನ ಅವರು ಮಾತಾಡಿದ್ರು, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ. ನಾನೀಗ ಬಿಜೆಪಿಯಲ್ಲಿದ್ದೀನಿ, ಬಿಜೆಪಿಯ ಶಾಸಕ, ಪಕ್ಷಕ್ಕೆ ನಿಷ್ಠನಾಗಿರಬೇಕು, ನಾನು ಬಿಜೆಪಿಗೆ ವೋಟ್ ಹಾಕಿದ್ದೀನಿ ಅನ್ನುವಂತಹ ಮಾತನ್ನ ಮುನಿರತ್ನ ಹೇಳಿದ್ರು. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಬಿಜೆಪಿಗೆ ಬಹಳಷ್ಟು ಮುಜುಗರವನ್ನ ತಂದಿಟ್ಟಿದೆ ಇರಬಹುದು. ಈಗ ಎಸ್ ಟಿ ಸೋಮಶೇಖರ್ ಆರಂಭದಿಂದಲೂ ಕೂಡ ಕಾಂಗ್ರೆಸ್ನತ್ತವೇ ವಾಲಿದ್ರು, ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೋತಾ ಇದ್ರು, ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೋತಾ ಇದ್ರು. ಹಾಗೆ ನೋಡಿದ್ರೆ ಬಿಜೆಪಿಯ ಯಾವ ಕಾರ್ಯಕ್ರಮದಲ್ಲೂ ಕೂಡ ಅವರು ಇರ್ತಾ ಇರಲಿಲ್ಲ. ಆದ್ರೆ ರಾಜ್ಯಸಭೆ ಚುನಾವಣೆಯ ಈ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ತೆಗೆದುಕೊಂಡಂತಹ ನಿಲುವೇನಿದೆ, ಇದು ಬಿಜೆಪಿಗೆ ನಿಜವಾದ ಮುಜುಗರವನ್ನ ತಂದಿಟ್ಟಿದೆ. ಕಾಂಗ್ರೆಸ್ಸಿಗೆ ಮತವನ್ನ ಚಲಾಯಿಸಿದ್ದಾರೆ ಯಶವಂತಪುರದ ಬಿಜೆಪಿ ಶಾಸಕರು. ಮತದಾನ ಮಾಡೋದಕ್ಕೂ ಮೊದಲು ಎಸ್ ಟಿ ಸೋಮಶೇಖರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಕೂಡ ಅದೇ ರೀತಿಯಾಗಿತ್ತು, ಕಾಂಗ್ರೆಸ್ ಕಡೆಯೇ ವಾಲಿದ್ದಾರೆ ಅಂತ. ಇದೀಗ ಅದು ಕ್ಲಿಯರ್ ಆಗ್ತಾ ಇದೆ, ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ. ರಾಜ್ಯಸಭೆ ಚುನಾವಣೆಯಲ್ಲಿ ಮೊದಲ ಅಡ್ಡ ಮತದಾನ ಬಿಜೆಪಿಗೆ ಬಹಳ ದೊಡ್ಡ ಎರಿಸು ಮುರುಸನ್ನ ತಂದಿಟ್ಟಿದೆ ಎಸ್ ಟಿ ಸೋಮಶೇಖರ್ ಅವರ ಈ ನಡೆ. ಈಗ ಶಿವರಾಮ್ ಹೆಬ್ಬಾರ್ ಅವರು ಏನು ಮಾಡ್ತಾರೆ ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.